ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ. ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ. ಪುಟ 352. ಸಾಧ್ಯವಿರುವ ಎಲ್ಲ ರೀತಿಯಲ್ಲಿ ಅದರ ಪ್ರೀತಿಯ ನಿಯಮವನ್ನು ಪಾಲಿಸುವ ಮೂಲಕ ಈ ನೂತನ ಸ್ವಭಾವವನ್ನು ಬೆಳೆಸಿಕೊಳ್ಳಿ. ಅದು ಸಾಧ್ಯವಾದರೆ ನಿಮ್ಮಲ್ಲಿ ಸಾಧ್ಯವಾದ ಮಟ್ಟಿಗೆ ಎಲ್ಲ ಮನುಷ್ಯರೊಂದಿಗೆ ಸಮಾಧಾನವಾಗಿರಿ. ಉದಾರ ಪ್ರೀತಿಗೆ ಅನುಗುಣವಾಗಿ ವ್ಯವಹರಿಸಿರಿ. ಪ್ರೀತಿಯ ಮನೋಭಾವದಿಂದ ತುಂಬಿರುವವನು ತನ್ನ ಪ್ರತಿಸ್ಪರ್ಧಿಯ ಬಗ್ಗೆ ಯಾವುದೇ ಕೆಟ್ಟದ್ದನ್ನು ಯೋಚಿಸುವುದಿಲ್ಲ ಮತ್ತು ಕೇವಲ ತನ್ನ ಸ್ವಂತ ಕಲ್ಯಾಣವನ್ನು ಹುಡುಕುವುದಿಲ್ಲ ಮತ್ತು ಪ್ರತಿಸ್ಪರ್ಧಿಯ ವೈಫಲ್ಯದಲ್ಲಿ ಸಂತೋಷ ಪಡುವುದಿಲ್ಲ. ತೊಡಕೇನೆಂದರೆ ಇಡೀ ಪ್ರಪಂಚವು ಸ್ವಾರ್ಥದ ಭ್ರಷ್ಟ ಆಧಾರದ ಮೇಲೆ ಓಡುತ್ತಿದೆ. ಇದು ಪ್ರೀತಿಗೆ ಸಾಕಷ್ಟು ಅಸಮಂಜಸವಾಗಿದೆ. ಕೆಲವರಲ್ಲಿ ಸಮಕ್ಷೇತ್ರವು ಹೆಚ್ಚು ಮತ್ತು ಕೆಲವರಲ್ಲಿ ಕಡಿಮೆ. ಕೆಲವರು ತಮ್ಮ ಸ್ವಾರ್ಥವನ್ನು ನ್ಯಾಯದ ರೇಖೆಗೆ ಸೀಮಿತಗೊಳಿಸುತ್ತಾರೆ. ಇತರರು ಅನ್ಯಾಯ ಮತ್ತು ಅಪ್ರಾಮಾಣಿಕತೆಯಲ್ಲಿ ಸ್ವಾರ್ಥತೆಗೆ ಇಳಿಯುತ್ತಾರೆ ಮತ್ತು ಪ್ರವೃತ್ತಿ ಯಾವಾಗಲೂ ಕೆಳಮುಖವಾಗಿರುತ್ತದೆ. ಕ್ರಿಸ್ತನಲ್ಲಿರುವ ನೂತನ ಸೃಷ್ಟಿಗಳು ಎಂದಿಗೂ ನ್ಯಾಯ ಮತ್ತು ಪ್ರಾಮಾಣಿಕತೆಯ ಕೆಳಮಟ್ಟಕ್ಕೆ ಹೋಗಬಾರದು ಮತ್ತು ಈ ಅತ್ಯುನ್ನತ ಲೌಕಿಕ ಮಾನದಂಡದಿಂದ ಪರಿಪೂರ್ಣ ಪ್ರೀತಿಯ ಕಡೆಗೆ ಏರಲು ಸಾಧ್ಯವಾದಷ್ಟು ಪ್ರಯತ್ನಿಸಬೇಕು. ಪ್ರಸ್ತುತ ಸಾಮಾಜಿಕ ಕಾನೂನಿನ ಅಡಿಯಲ್ಲಿರುವ ಸಂಪತ್ತು ಮತ್ತು ಬುದ್ಧಿವಂತಿಕೆಯ ಗುಲಾಮರಾಗಿರುವ ಮಾನವೀಯತೆಯ ಸಮೂಹವನ್ನು ಕೆಸರಿನಲ್ಲಿ ಹೂಳುವುದು ಅಥವಾ ಅರಾಜಕತೆಯ ಆಳ್ವಿಕೆಯ ಅಡಿಯಲ್ಲಿರುವ ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆಯನ್ನು ಬೀಳಿಸಿ ಧರ್ಮಗ್ರಂಥದ ಘೋಷಣೆ ಮಾಡುವುದು ಅನಿವಾರ್ಯವೆಂದು ನೋಡಿದ್ದೇವೆ. ನಂತರದಲ್ಲಿ ಇದು ಶ್ರೀಮಂತರು ಮತ್ತು ಬಡವರು, ಕಲಿತವರು ಮತ್ತು ಅಜ್ಞಾನದ ಎಲ್ಲ ಮನುಷ್ಯರ ಮೇಲೆ ಭೀಕರವಾದ ಪ್ರತೀಕಾರವನ್ನು ತರುತ್ತದೆ ಮತ್ತು ನಿಜವಾದ ಪ್ರದರ್ಶನದ ಮೂಲಕ ಪುರುಷರಿಗೆ ಸ್ವಾರ್ಥದ ಮೂರ್ಖತನವನ್ನು ಕಲಿಸುತ್ತದೆ ಮತ್ತು ಭವಿಷ್ಯದಲ್ಲಿ ದೇವರ ಪ್ರೀತಿಯ ಕಾನೂನಿನ ಬುದ್ಧಿವಂತಿಕೆಯನ್ನು ಪ್ರಶಂಸಿಸಲು ಅವರಿಗೆ ಸಹಾಯ ಮಾಡುತ್ತದೆ. ಮತ್ತು ಮಹಾ ಸಂಕಟ ಎಲ್ಲರಿಗೂ ಭಯಭೀತ, ಆದರೆ ಅಂತಿಮವಾಗಿ ಹೆಚ್ಚು ಲಾಭದಾಯಕ ಪಾಠವನ್ನು ಕಲಿಸುತ್ತದೆ. ಆದ್ದರಿಂದ ಯುಗವು ಕೊನೆಗೊಳ್ಳುವ ಮಹಾ ಹೋರಾಟದಲ್ಲಿ ಬ್ಯಾಬಿಲೋನ್ ಕ್ರಿಶ್ಚಿಯನ್ ಪತನದ ಬಗ್ಗೆ ದೇವರ ವಾಕ್ಯ ನಮಗೆ ಏನು ಹೇಳಬೇಕೆಂದು ನಮ್ಮ ಮುಂದಿನ ಅಧ್ಯಾಯದಲ್ಲಿ ಪರೀಕ್ಷಿಸಲು ನಾವು ಸಿದ್ಧರಿದ್ದೇವೆ. ಕ್ರಿಸ್ತನ ಬೋಧನೆಯ ಚೈತನ್ಯವನ್ನು ಅಳವಡಿಸಿಕೊಳ್ಳುವಲ್ಲಿ ಕ್ರೈಸ್ತ ಪ್ರಪಂಚದ ವೈಫಲ್ಯವನ್ನು ನಾವು ನೋಡಿದ್ದೇವೆ ಮತ್ತು ಅದರ ಬೋಧನೆಗಳಿಂದ ಪಡೆದ ಜ್ಞಾನ ಮತ್ತು ಸ್ವಾತಂತ್ರ್ಯವು ದುಷ್ಟತ್ವ ಸ್ವಾರ್ಥದ ಮನೋಭಾವದೊಂದಿಗೆ ಹೇಗೆ ಬೆರೆತಿದೆ ಎಂಬುದನ್ನು ನೋಡಿದಂತೆ ಮತ್ತು ಪ್ರಸ್ತುತ ಮುನ್ಸೂಚನೆಗಳಿಂದ ನಾವು ಭಯದ ಖಚಿತವಾದ ಮಾರ್ಗವನ್ನು ಗುರುತಿಸುತ್ತೇವೆ. ವಿಪತ್ತು, ಅರಾಜಕತೆ ಮತ್ತು ಪ್ರತಿ ಕೆಟ್ಟ ಕೆಲಸ ನಾವು ಅದರ ಅನುಮತಿಯ ಅನ್ಯಾಯವನ್ನು ನೋಡುತ್ತೇವೆ ಮತ್ತು ದೈವಿಕ ಪ್ರತೀಕಾರದ ನಿಯಮವನ್ನು ಓದುತ್ತೇವೆ ಹಾಗೂ ನಾವು ಪ್ರತೀಕಾರವನ್ನು ಅನುಭವಿಸುವ ದುಷ್ಕೃತ್ಯಗಳ ಬಗ್ಗೆ ವಿಷಾದಿಸಿದರೂ ಅದರ ಅಗತ್ಯತೆ ಮತ್ತು ನ್ಯಾಯವನ್ನು ಅರಿತುಕೊಂಡು ಮತ್ತು ಕರುಣೆಯ ಅಂತ್ಯವನ್ನು ಈ ವಿಧಾನದಿಂದ ಅಂತಿಮವಾಗಿ ಸಾಧಿಸಲು ಕಲಿತ ನಂತರ ನಮ್ಮ ಹೃದಯಗಳು ಹೀಗೆ ಉದ್ಗರಿಸುತ್ತವೆ. ದೇವರ ದಾಸನಾದ ಮೋಶೆಯ ಹಾಡನ್ನೂ ಯಜ್ಞದ ಕುರಿಯಾದಾತನ ಹಾಡನ್ನೂ ಹಾಡುತ್ತಾ, ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ಕೃತ್ಯಗಳು ಮಹತ್ತಾದವುಗಳೂ ಆಶ್ಚರ್ಯಕರವಾದವುಗಳೂ ಆಗಿವೆ. ಸರ್ವ ಜನಾಂಗಗಳ ಅರಸನೇ, ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ. ಪ್ರಕಟಣೆ 15:3. ಇಲ್ಲಿಗೆ ನಮ್ಮ ಸಹಾಯಕನೂ ರಕ್ಷಕನೂ ಆದ ಯೇಸು ಕ್ರಿಸ್ತನ ಸಹಾಯದಿಂದ ಅಧ್ಯಾಯ 10 ಪೂರ್ಣಗೊಂಡಿದೆ. ದೇವರ ನಾಮಕ್ಕೆ ಸ್ತೋತ್ರ. ಆಮೇನ್.